ಕುಂಬಳಕಾಯಿ ತರ ನಿಮ್ ಮುಖ ಊದ್ಬಿಟ್ಟಿದೆ, ನಿಮ್ ಮುಖ ನೋಡಿ ನಿಮ್ಗೆ ಬೇಜಾರಾಗ್ತಿದೆ, ಫೇಸ್ ಅಲ್ಲಿ ಫ್ಯಾಟ್ ಕಮ್ಮಿ ಮಾಡ್ಬೇಕು, ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ವಾ? 4 ಟಿಪ್ಸ್ ಹೇಳ್ತೀನಿ. ಮಾಡೋದನ್ನ ಬಿಟ್ಟು ನಾನು ಹೇಳೋ ಟಿಪ್ಸ್ ನ ಫಾಲೋ ಮಾಡಿ ಮುಖನೂ ಶೇಪ್ ಬರುತ್ತೆ, ಬಾಡಿನೂ ಶೇಪ್ ಬರುತ್ತೆ. ವಿಡಿಯೋ ಸೇವ್ ಮಾಡ್ಕೊಳ್ಳಿ ಅಂಡ್ ಫೇಸ್ ಅಲ್ಲಿ ಫ್ಯಾಟ್ ಇರೋ ಫ್ರೆಂಡ್ಸ್ ಗೆ ವಿಡಿಯೋ ಈಗಲೇ ಶೇರ್ ಮಾಡಿ. ಕುಂಬಳಕಾಯಿ ತರ ಮುಖ ಆಗೋದು ಯಾಕೆ? ನೀವು ಓವರ್ ಆಲ್ ಬಾಡಿ ಫ್ಯಾಟ್ ಗೇನ್ ಆದಾಗ. ಒಂದು. ಎರಡನೇದು, ಜೆನೆಟಿಕಲಿ ಮುಖದಲ್ಲಿ ಮಾತ್ರ ಫ್ಯಾಟ್ ಇರುತ್ತೆ, ಮೈಯೆಲ್ಲ ಸಪುರ ಇರುತ್ತೆ. ಫ್ಯಾಟ್ ಅನ್ನು ಹೇಗೆ ಕಮ್ಮಿ ಮಾಡೋದಂತ ಮಾತಾಡೋಣ. ಫಸ್ಟ್ ಸ್ನೇಹಿತರೆ, ನೀವು ನಂದ ಚುಂಗ ಮಗ್ದು ಫೇಸ್ ಫ್ಯಾಟ್ ಕಮ್ಮಿ ಆಗ್ತದೆ ಅಂತ ಮಾಡ್ತಾ ಇದ್ರೆ ಸೋಲ್ತಾ ಇದ್ದೀರಾ. ಇದು ಸ್ಕ್ಯಾಮು. ಫೇಸ್ ಅಲ್ಲಿ ಫ್ಯಾಟ್ ಕಮ್ಮಿ ಆಗ್ಬೇಕಂದ್ರೆ ಫಸ್ಟ್ ನಿಮ್ ಡಯಟ್ ಇಂದ ಅಲ್ಟ್ರಾ ಪ್ರೊಸೆಸ್ ಫುಡ್, ಹೈ ಸೋಡಿಯಂ ಫುಡ್ ನ ಕಮ್ಮಿ ಮಾಡಿ, ಎಸ್ಪೆಷಲಿ ಫ್ರೈಡ್ ಫುಡ್ ನ. ಹೈ ಸೋಡಿಯಂ ಫುಡ್ ಇಂದ ಮುಖ ಫ್ಲಫಿ ಆಗುತ್ತೆ, ಅದನ್ನ ಅವಾಯ್ಡ್ ಮಾಡ್ಬಿಡಿ. ಎರಡನೇದು, ದಯಮಾಡಿ ಚೆನ್ನಾಗಿ ಮಲಗಿ. ನೀವು 6 ರಿಂದ 7 ಗಂಟೆ ಮಲಗಿದ್ರೆ ನೀವು ಚೆನ್ನಾಗಿ ಮುಖ ಗ್ಲೋಯಿಂಗ್ ಇರುತ್ತೆ ಅಂಡ್ ಫ್ಲಫಿನೂ ಇರಲ್ಲ. ಮೂರನೇದು, ಒಂದು ಕ್ಯಾಲೋರಿಕ್ ಡೆಫಿಸಿಟ್ ಡಯಟ್ ನ ಫಾಲೋ ಮಾಡಿ ಓವರ್ ಆಲ್ ಫ್ಯಾಟ್ ನ ಕಮ್ಮಿ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ನಿಮ್ಗೆ ಚೆನ್ನಾಗಿ ಶೇಪ್ ಅಲ್ಲಿ ಇರಬೇಕು ಅಂದ್ರೆ ವೇಟ್ ಟ್ರೈನಿಂಗ್ ಮಾಡಿ. ಆಗ ನಿಮ್ ಮುಖನೂ ಚೆನ್ನಾಗಿ ಶೇಪ್ ಅಲ್ಲಿ ಇರುತ್ತೆ, ನಿಮ್ ಬಾಡಿನೂ ಶೇಪ್ ಅಲ್ಲಿ ಇರುತ್ತೆ. ಒಂದು ಹೈ ಪ್ರೋಟೀನ್ ಸ್ಯಾಂಪಲ್ ಡಯಟ್ ಕ್ಯಾಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನಿಮ್ಗೋಸ್ಕರ ಚೆಕ್ ಮಾಡಿ. ನಾಲ್ಕನೇದು, ದಯವಿಟ್ಟು ನೀವು ಎಷ್ಟು ಕ್ಯಾಲೋರೀಸ್ ತಿಂತೀರ ಅದರಿಂದ ಜಾಸ್ತಿ ಬರ್ನ್ ಮಾಡಿ, ಆಗ್ಲೇ ಫ್ಯಾಟ್ ಕಮ್ಮಿ ಆಗೋದು, ಶೇಪಿಗೆ ಬರೋದು. ಜಿಮ್ ಅಲ್ಲಿ ವರ್ಕೌಟ್ ಆದ್ಮೇಲೆ ಕಾರ್ಡಿಯೋ ಮಾಡಿ 300 ರಿಂದ 400 ಕ್ಯಾಲೋರೀಸ್ ಬರ್ನ್ ಮಾಡಿ. ಇಲ್ಲ, ಇಡೀ ದಿನದಲ್ಲಿ 15,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ, ಬೇಗ ಫ್ಯಾಟ್ ಲಾಸ್ ಆಗುತ್ತೆ, ಆಗ ಮುಖನೂ ಶೇಪ್ಗೆ ಬರುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಪ್ರೋ ಟಿಪ್, ಹೈಡ್ರೇಟ್ ಆಗಿರ್ಬೇಕು, ನೀರು ಚೆನ್ನಾಗಿ ಕುಡೀರಿ, ನಿಮ್ ಯೂರಿನ್ ನ ಡಾರ್ಕ್ ಆಗಕ್ಕೆ ಬಿಡಬೇಡಿ. ಥ್ಯಾಂಕ್ ಯು.